ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇನ್ನೂ ಒಂದೊಂದು ಅಸೋಸಿಯೇಟ್ಗಳು ಕೆಲಸ ಮಾಡ್ತಾರೆ, 5% ಕೊಡ್ತಾರೆ ಅಂತ ಹೇಳಿ ಅದ್ರ ಮೇಲೆ ಕ್ರಮ ಮಾಡೋಕ್ಕೆ ಹೇಳ್ತಾರೆ, ಅದನ್ನೇ ಕೊಡ್ತೀರಾ? ಅಲ್ಲ, ಇದ್ದೇ ಇದೆ ಅಂತ ಭಾಳಷ್ಟು ಇದೆ. ಮೋಸ ಮಾಡಲಿಕ್ಕೆ ಒಂದು ತಿಂಗಳಲ್ಲಿ ಡಬಲ್ ಕೊಡ್ತೀವಿ, ವರ್ಷದಲ್ಲಿ ಡಬಲ್ ಕೊಡ್ತೀವಿ ಅನ್ನೋ ಮಂದಿ ಇದ್ದಾರೆ ಅಂತ ಗೊತ್ತಾದ ತಕ್ಷಣ ಪೊಲೀಸರಿಗೆ ಗಮನಕ್ಕೆ ತರಬೇಕು. ಸರ್, ಇದೊಂದು ರಾಜಕೀಯ ಪ್ರೇರಿತ ಅನ್ನುವಂಥದ್ದನ್ನು ಕೂಡ ಕೆಲವೊಂದಿಷ್ಟು ಮಾತುಗಳು ಕೇಳಿ ಬರ್ತಾ ಇದ್ದಾರೆ ಸರ್. ಇಂಥ ಪ್ರಕರಣದಲ್ಲಿ ಯಾರು ರಾಜಕೀಯ ಯಾರು ಮಾಡ್ತಾರೆ? ಯಾರು ಮಾಡೋರು? ರಾಜಕೀಯ ಮಾಡೋರು ಅದಕ್ಕೆ ಹೇಳಿಲ್ಲ. ಹೇಳೋರಂತೆ ಅವ್ರು ಹೇಳೋರು, ಅವ್ರಿಗೆ ನೋ ಲಿಮಿಟಾ? ಬೆಳಗಾವಿಯಲ್ಲಿ ಏನಾದರೂ ಕೂಡ ಅದಕ್ಕೊಂದು ರಾಜಕೀಯ ಅಂತ ಹೇಳಿಬಿಡ್ತಾರೆ. ಇಷ್ಟೆಲ್ಲ ದೊಡ್ಡ ಹಗರಣ ಆಗಿದೆ, ಅದ್ರಲ್ಲಿ ರಾಜಕೀಯ ಪ್ರಶ್ನೆ ಇರಲ್ಲ ಸರ್. ಅವ್ರ ಭಾಷೆಗಳು ಅದು 10 ಇದಾಯ್ತು. ಅದು ಅವ್ನು ಮಾಡುವಂಥ ಭಾಷೆನ ರಾಜಕೀಯ ವ್ಯಕ್ತಿಗಳಿಗೆ ಥ್ರೆಟ್ ಕೊಡುವಂಥ ಮಾತಾಡೋದಂದ್ರೆ ಇದು ಉದ್ಭವ ಆಯಿತು. ಆಮ್ಯಾಗ ಅದು ಒಂದು ನೋಡ್ಲಿಕ್ಕೆ ಹೋಗಿ 2 ಸಿಕ್ತು, 2 ಹೋಗಿ 3 ಸಿಕ್ತು, ಹಂಗಾಯ್ತು ಅಷ್ಟೇ. CID ಅವ್ರು ಮಾಡ್ತಾರೆ, ತನಿಖೆ ಮಾಡ್ತಾರೆ. ಇಲ್ಲ, ಈಗಂತಿ ಮಾಡಿದಾಗ ಅದು ಇಲ್ಲಿಗೆಲ್ಲ ಆಗಿದೆ ಅಂತ ಅವ್ರು ಹೇಳ್ತಾರೆ ಅಧಿಕಾರಿಗಳು. ಇನ್ನು ಮುಂದಿನೆಲ್ಲ CID ಅವ್ರಿಗೆ ಬಿಟ್ಟಾರ. CID ಅವರು ತನಿಖೆ ಮಾಡ್ರಿ. ನಿರ್ದಿಷ್ಟ ಟೈಮ್ ಹೇಳ್ತೀವಿ ಸರ್. CID ಹೋದ ಪ್ರಕರಣಗಳು ಏನಾಗ್ತಾವ ಅಂತ ಗೊತ್ತಾಗಲ್ಲ ಸರ್. ಪ್ರಕರಣಗಳು CID ಹೋಗಿದಾವೆ ಸರ್. ಅದು ಎಲ್ಲಿ ಏನಾಯ್ತು ಅನ್ನುವಂಥದ್ದೇ ಗೊತ್ತಾಗಲ್ಲ. ಇಲ್ಲ, ಸಾಕಷ್ಟಕ್ಕೆ ಮಾಡಿದ್ದಾರೆ, ಮಾಡಿ ಚಾರ್ಜ್ ಶೀಟ್ ಹಾಕಿದ್ದಾರೆ. ಸುಮಾರನ್ನು ಒಳ್ಳೆ ರೀತಿ ಮಾಡಿದ್ದಾರೆ. ಇದು ಕೂಡ ನ್ಯಾಚುರಲ್ ಆಗಿ 5 ಕೋಟಿ ಅಬೌವ್ ಇರೋದ್ರಿಂದ ನ್ಯಾಚುರಲ್ ಆಗಿ ಇದು CID ಹೋಗಿ ಹೋಗ್ತಾರೆ, ಅವರೇ ಮಾಡ್ಬೇಕು. 35,000 ಜನ ಅದರಲ್ಲಿ ಹೂಡಿಕೆ ಮಾಡಿದ್ದಾರೆ ಅನ್ನುವಂಥದ್ದಿದೆ. ಪ್ರಾಥಮಿಕ ಅಂತ ಹೇಳಿದಾರೆ, ಗೊತ್ತಿಲ್ಲ ಎಷ್ಟಿದೆ ಎಕ್ಸಾಕ್ಟ್ಲಿ. ಅದೇ 1-2 ದಿವಸ ಹುಡುಕ್ಲಿಕ್ಕೆ ಆಗೋಲ್ಲ ಎಷ್ಟಿದಾರಂತ. ಸೊ ಅದು ಆಗಿದ್ದಂತೆ ನಿಜ, ಪ್ರಶ್ನೆ ಇಲ್ಲ. ಜಾಸ್ತಿ ಇಂಟ್ರೆಸ್ಟ್ ಕೊಡೋಕೆ ಯಾರಿಗೂ ಸಾಧ್ಯ ಆಗೋದಿಲ್ಲ. ಇವ್ರು ಹೆಂಗೆ ಕೊಡ್ತಾ ಇದ್ದಾರೆ ಇವೆಲ್ಲ ತನಿಖೆ ಆಗಬೇಕಲ್ಲ. 10 ಲಕ್ಷಕ್ಕೆ 3 ಲಕ್ಷ, 3,000, 4,000 ಪ್ರತಿ ತಿಂಗಳ ಕೊಡ್ತಾರೆ ಅಂತಾರೆ. ಇದನ್ನ ಚೆಕ್ ಮಾಡಬೇಕು. ಸರ್, ಬೆಳಗಾವಿಗೆ ಸರ್ IGP ಸಂದೀಪ್ ಪಾಟೀಲ್ ಅವರು ಜಾಯ್ನ್ ಆಗಬೇಕಾಗಿತ್ತು. ಏನಾದರೂ ಸರ್ಕಾರ ತಡೆ ಹಿಡಿದಿದೆ ಸರ್ ಅವ್ರ ಆದೇಶಕ್ಕೆ, ಅಥವಾ ಬಂದು ಜಾಯ್ನ್ ಆಗ್ತಾರೆ? ಇಲ್ಲ, ಬರ್ತಾರೆ. ಸರ್, ಇತ್ತೀಚೆಗೆ ಬೆಳಗಾವಿ ಮಹಾನಗರ ಪಾಲಿಕೆ ಸಭೆ ಆಯಿತು. ಬೆಳಗಾವಿ ಕರ್ನಾಟಕದ್ದು ಅಂತೇಳಿ ಠರಾವ್ ತೊಗೊಳಕ್ಕೆ ಅವರು ಹಿಂದೇಟ್ ಆಗ್ತಾ ಇದ್ದಾರೆ. ಸರ್ಕಾರ ಗಮನಕ್ಕೆ ಏನಾದ್ರು ಬಂದಿದೆ ಸರ್ ಇದಕ್ಕೆ ಏನಾದ್ರು ವಿಚಾರ? ಸರ್ಕಾರದ ಅಭಿಪ್ರಾಯವನ್ನು ಕೇಳಿದ್ದಾರೆ ಸರ್. 2005ರಲ್ಲಿ ಬೆಳಗಾವಿ ಮಹಾರಾಷ್ಟ್ರ ವಿಸ್ತರಿಸಬೇಕಂತ ಠರಾವ್ ಮಾಡಿದಾಗ ಕೂಡ ಸುಪ್ರೀಂ ಕೋರ್ಟ್ನ ಪ್ರಕರಣ ಇತ್ತು. ಇದು ಕೂಡ ಪ್ರಕರಣ ಸುಪ್ರೀಂ ಕೋರ್ಟ್ನಲ್ಲಿ ಅದು ಕಾನೂನಿನ ತೊಡಕನ್ನ ಹೇಳಿ ಈಗ ಸರ್ಕಾರದ ಅಭಿಪ್ರಾಯ ಕೇಳ್ತೀವಿ ಅಂತ ಗೊತ್ತುವಳಿಯನ್ನು ಸ್ವೀಕಾರ ಮಾಡಿದ್ದಾರೆ. ನೋಡಿ, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. DC ಅವ್ರಿಗೆ ಕೇಳ್ತೀವಿ. DC ಅವ್ರಿಗೆ ನೋಡ್ಲಿಕ್ಕೆ ಕೇಳ್ತೀವಿ ಏನಾಗಿದೆ. DC ಅವ್ರು ಕೇಳ್ತೀವಿ. ಸರ್, ಬೆಳಗಾವಿಯಲ್ಲಿ ಮುಂದಿನ CM DKಶಿ ಅನ್ನೋ ಕಾರಣಗಳು ರಾಜಕೀಯ ಹೋದ ಸಲನೂ ಇತ್ತು. ಅದ ಲಾಸ್ಟ್ ಟೈಮ್ ಇತ್ತು. ಅದ ಲಾಸ್ಟ್ ಟೈಮ್ ಇತ್ತು. ಈ ವರ್ಷ ಅದು ಬಹುಶಃ ಹಳಿದಾರೆ, ಒಬ್ಬರು ಹೊಸ ಹೋದ ಸಲನೂ ನೀವು ಎಡವಟ್ಟು ಅಂತ ಕೊಟ್ಟಿರಿ. ಈಗೂ ಮತ್ತು ಸೇಮ್ ಭಾಳ ಕಡೆ ಅವ್ರವ್ರ ಅಭಿಮಾನಿಗಳು ಹಾಕಕ್ಕೆ ಏನು ಯಾರು ರೆಸ್ಟ್ರಿಕ್ಷನ್ ಇಲ್ಲ, ಹಾಕ್ಬೋದು. ಅದಕ್ಕೆ ಅವ್ರ ನಮ್ಮವ್ರು ಹಾಕ್ತಾರೆ, ಅವ್ರು ಹಾಕ್ತಾರೆ, ಮತ್ತೆ ಯಾರು ಹಾಕ್ತಾರೆ. ಅದು ಹಾಕ್ಲಿಕ್ಕೇನು ನಿರ್ಬಂಧ ಏನಿಲ್ಲ. ಅವ್ರು ಹಾಕೋರಿಗೇನು ನಿರ್ಬಂಧ ಮಾಡ್ಲಿಕ್ಕೆ ಆಗೋಲ್ಲ.